ಮಡಂತ್ಯಾರಲ್ಲಿ ಊಟ ಮಾಡಿ ಬಿಟ್ಟವರು 3:30 ಗಂಟೆಗೆ ಪಾಂಡವರ ಕಲ್ಲು ಪಾಸ್ ಮಾಡಿ ಹೋಗ್ತಾ ಇದ್ದೇವೆ. 2 ಅಂಗಡಿ ಇತ್ತು ಪಾಂಡ್ರಗಲ್ಲಲ್ಲಿ. ಎಷ್ಟು ಹೊತ್ತಂತ ಹೇಳಿದರೆ, ಒಂದು ಊಟ ಮಾಡಿಬಿಟ್ಟು 2:45 ಆಗುವಾಗ ಇಲ್ಲಿಯನ ಇದ್ವಿ ಪಾಂಡ್ರಗಲ್ಲಲ್ಲಿ. 3:15ಗೆ 2 ಅಂಗಡಿ ಬಿಟ್ಟದ್ದು. 3/4 ಗಂಟೆ ಆಯಿತು 2 ಅಂಗಡಿಗೋಸ್ಕರ. ಎಂತ ಮಾಡೋದು, ಇವತ್ತಿನ ನಮ್ಮ ಶನಿ ಅಂತ ಹೇಳಬೇಕು. ಹೋದಲ್ಲಿ ಎಲ್ಲ ಇದೇ ಅವಸ್ಥೆ ನಮ್ಮದು. ಮಡಂತ್ಯಾರಿಂದ ಕಕ್ಕೆಪದವು ತನಕ ಇದೇ ಥರದ ರೋಡ್ ಸಿಗೋದು ನಮಗೆ. ಸಿಂಗಲ್ ರೋಡು. ಒಂದು ಗಾಡಿ ಆ ಕಡೆಯಿಂದ ಬಂದರೆ ನಾವು ಕೆಳಗೆ ಇಳಿಸೋದೇ ವಿಧಿ ಇಲ್ಲ. ನಮ್ಮದು ಕೂಡ ಲೋಡ್ ಗಾಡಿ. ಈಗ ಹಿಂದೆಗಡೆ ಒಂದು ಲಾರಿ ಸಿಕ್ಕಿತ್ತು, ಅವ್ರದ್ದು ಕೂಡ ಲೋಡ್ ಗಾಡಿ. ನಮ್ಮ ಗಾಡಿ ಅಷ್ಟು ಬೇಗ ನಿಲ್ಲುವುದಿಲ್ಲ. ಯಾಕಂತ ಹೇಳಿದರೆ ಇದರದ್ದು ಸ್ವಲ್ಪ ಬ್ರೇಕ್ ಒತ್ತಿದರೆ ಸಾಕು, ಗಾಡಿ ಎಲ್ಲಿ ಹೋಗ್ತದೆ. ಭಾರಿ ಡೇಂಜರ್ ರೋಡ್ ಇದೆ ಇಂತಹ ಗಾಡಿಗಳಿಗೆಲ್ಲ. ಎಕ್ಸ್ಪೆಷಲಿ ಇಂಟ್ರಾ V70 ಇಂಟ್ರಾಗೆಲ್ಲ ಹೇಳಿ ಮಾಡಿದ ರೋಡೆಲ್ಲ. ಇದು ಹೈವೇ ಟು ಹೈವೇ ಆಗ್ಬೋದಷ್ಟೇ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಎಂಥದಿಲ್ಲ, ಒಂದು 5 kg ಅವಲಕ್ಕಿ, ಅದನ್ನು ಹಾಕಿ ಇಲ್ಲಿಂದ ಹೊರಡುವ ಸೀದಾ. ಒಂದಂತೂ ಸತ್ಯ, ಎಲ್ಲ ಲೈನಲ್ಲಿ ಯಾರೆಲ್ಲ ಲೈನಲ್ಲಿ ಓಡಾಡ್ತಾ ಇದ್ದಾರೆ ಅವರು ಹೇಗೆ ಇರ್ತದೆ ಅಂತ, ಅವರ ದಿನಚರಿ ಹೇಗೆ ಇರ್ತದೆ ಅಂತ ಹೇಳಿದರೆ, ಅವ್ರದ್ದೊಂದು 10 ಗಂಟೆಗೆ ಲೈನ್ ಬಿಟ್ಟಾಗ್ತದೆ. 10 ಗಂಟೆಗೆ ಲೈನ್ ಬಿಟ್ಟು ಎಲ್ಲರೂ ಊಟ ಮಾಡಿ ಒಂದು ಅರ್ಧ ಗಂಟೆ ಆದರೆ ಕೂತ್ಕೊಳ್ತಾರೆ, ರೆಸ್ಟ್ ತಗೊಳ್ತಾರೆ. ಆದರೆ ನಮ್ಮ ದುರಾದೃಷ್ಟನೋ ನಮ್ಮ ಹಣೆ ಬರ ಸರಿ ಇಲ್ವೋ ಎಂಥದಂತ ಗೊತ್ತಾಗೋದಿಲ್ಲ. ಎಂತಂತ ಹೇಳಿದರೆ, ಪ್ರತಿದಿನ, ಒಂದು ದಿನ ಅಂತಲ್ಲ, ಪ್ರತಿದಿನ ಇದು ನಮ್ಮ ಮನಸ್ಸಿನ ಬೇಜಾರಿನ ಮಾತು. ಯಾರಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಂದು ದಿವಸ ಅಂತಲ್ಲ, ಪ್ರತಿದಿನ ನಾವು ಒಂದು ದಿವಸ ಕೂಡ ಊಟ ಮಾಡಿ 1 ನಿಮಿಷ ಸಹ ಕೂತ್ಕೊಳ್ಳೋದಿಲ್ಲ. ಊಟ ಮಾಡಿದ್ವಾ, ಕೈ ತೊಳೆದ್ವಾ, ಬಂದ ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಹೋದ್ವಾ, ಇಷ್ಟೇ ನಮ್ಮ ಹಣೆ ಬರ. ಎಲ್ಲ ಲೈನವರು ಕೂತ್ಕೊಂಡು ಊಟ ಮಾಡಿ ಅರ್ಧ ಗಂಟೆ ಎಲ್ಲಿಯಾದರೂ ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ನಾವು ಇಡೀ ರೂಟ್ ಓಡಾಡುವಾಗ ನಮಗೆ ಕಾಣ್ತದೆ, ನಮ್ಮ ಕಣ್ಣೆದುರೇ ಕಾಣ್ತದೆ. ನಾವೀಗ ಇಲ್ಲಿಂದ ಬಿಟ್ಟು ಎಲ್ಲಿ ಊಟ ಮಾಡಿ ನಾವು ಹೊರಡುವಾಗ ಇನ್ನೊಂದು 2-3 ಗಾಡಿ ಇರ್ತದೆ ಲೈನ್ ಇದ್ದು. ಅವರಲ್ಲಿ ಮರದ ನೆರಳಿನ ಮರದ ಅಡಿಯಲ್ಲಿ ನಿಂತ್ಕೊಂಡು ನೆರಳಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಅಂತ ಹೇಳಿದ್ರೆ ರೆಸ್ಟ್ ಅಂತ ಇರ್ತದೆ. ಒಂದು ಮನುಷ್ಯನಿಗೆ ಎಷ್ಟು ದುಡಿಬೇಕು ಅಷ್ಟೇ ಮನುಷ್ಯ ದುಡಿಬೇಕು. ಇದು ಅತಿಯಾಗಿ ದುಡಿದ್ರೆ ಯಾವ ಮನುಷ್ಯನಿಗೆ ಸಹ ಆಗುದಿಲ್ಲ. ಅವರು ಮರದಡಿಯಲ್ಲಿ ಗಾಡಿ ಹಾಕಿ ಕೂತ್ಕೊಳ್ಳೋದು ನಮ್ಗೆ ಆಸೆ ಆಗ್ತದೆ. ಯಾರ ಹತ್ರ ಹೇಳೋದು, ಯಾರ ಹತ್ರ ಹೇಳುವಾಗೆ ಇಲ್ಲ. ಪ್ರತಿಯೊಬ್ಬರ ದಿನಚರಿ ಆಗಿರ್ತದೆ. ಆದರೆ ನನಗೆ ಮತ್ತೆ ನಮ್ಮ ಇವರಿಗೆ, ನಿಮಗೆ ರೆಸ್ಟ್ ಉಂಟಾ? ಎಲ್ಲಿ ರೆಸ್ಟ್? ರೆಸ್ಟ್ ಒಮ್ಮೆನೆ. ರೆಸ್ಟ್ ಎಂಬುದು ಇಲ್ಲೇ ಇಲ್ಲ. ನನ್ನ ಹತ್ರ ಯಾರು ವಸಂತಣ್ಣ ಬರ್ತಾರೆ, ಇವರು ಬರ್ತಾರೆ, ನನ್ನ ಗಾಡಿಯಲ್ಲಿ ಆಗಿರ್ಬೋದು, ನಮ್ಮ ಕಂಪನಿ ಗಾಡಿಯಲ್ಲಿ ಬಂದರೆ ರೆಸ್ಟ್ ಎಂಬುದು ಇಲ್ಲೇ ಇಲ್ಲ. ರೆಸ್ಟೇ ಇಲ್ಲ. ದುಡಿಯುವುದೇ. ಎಷ್ಟಂತ ಒಂದು ಮನುಷ್ಯ ಎಷ್ಟಂತ ದುಡಿಬಹುದು? ಅದನ್ನೆಲ್ಲ ಮಾತಾಡ್ತಾ ಹೋದ್ರೆ ಬೇಸರ ಆಗ್ತದೆ. ನಮಗೇನೆ ನಮ್ಮ ಮೇಲೆ ಅಸಹ್ಯ ಆಗ್ತದೆ. ಇಲ್ಲಿಂದ ಬಿಲ್ಲಲ್ಲಿ ತಗೊಂಡು ಬಂದಾಯ್ತು. ಇಲ್ಲಿಂದ ಸೀದಾ ಹೊರಡುವ ಬನ್ನಿ. ಕಕ್ಕೆಪದವು ಹತ್ರ ರೀಚ್ ಆಗ್ತಾ ಬಂದ್ವಿ. ಕಕ್ಕೆಪದವಿಗೆ ಬರುವಾಗ 4 ಗಂಟೆ ಆಯ್ತು. ಇಲ್ಲದಿದ್ರೆ ಇಲ್ಲಿಂದ ಒಂದು 3 ಗಂಟೆ 2:30 ಗಂಟೆ 2 ಗಂಟೆ 1:30 ಗಂಟೆಗೆ ಪಾಸ್ ಆಗ್ತಿದೆ ಇಲ್ಲಿಂದ. ಇವತ್ತು ಎಷ್ಟು ಗಂಟೆ ಆಯ್ತು ಅಂದ್ರೆ 4 ಗಂಟೆ. ಇನ್ನೂ ನಮಗೆ ಕಾರಿಂಜೇಶ್ವರ, ವಗ್ಗ ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಎಂತ ಮಾಡೋದು, ನಮ್ಮ ಲೈನ್ ಕೂಡ ಆ ಥರನೇ ಉಂಟು. ಇಂಥ ಲೈನಿಗೆಲ್ಲ ಬೇಗ ಬಿಟ್ಟರೆ ನಮ್ಮ ಕೆಲಸ ಸಾಕ್ತದೆ, ಆರಾಮ್ಸೆಯಿಂದ ಮಾಡ್ಬೋದು. ಇದು ಎಷ್ಟು ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೇನೆ ಜಾಸ್ತಿ ಸುಸ್ತಾಗ್ತುಂಟು. ಇಲ್ಲದಿದ್ರೆ ಆರಾಮ್ಸೆ ಒಂದು ಲೈನ್ ಮಾಡಬೇಕಂತ ನಾವು ಅಂದ್ಕೊಳ್ಳೋದು. ಇದು ಆಗೋದಿಲ್ಲ, ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಅಷ್ಟು ಹಿಂಸೆ ಕೊಡ್ತಾ ಇದೆ ಈ ಇವತ್ತಿದ್ದು ಲೈನ್. ಕಕ್ಕೆಪದವಲ್ಲಿ ಇದೊಂದು ಹೊಸ ಅಂಗಡಿ ಆರ್ಡರ್ ತೆಗೆದಿದ್ರು. ಹಾಗೆ ಇಲ್ಲಿಗೆ ಐಟಮ್ ಇಳಿಸ್ತಾ ಇದ್ದಾರೆ. ನಮ್ಮ ಹುಡುಗನನ್ನು ಕಳಿಸಿದ್ದೇನೆ. ಇವತ್ತು ಎಂತ ಅಂತ ಗೊತ್ತಾಗ್ತಿಲ್ಲ ನನಗೆ. ನನ್ನ ಲೈನ್ ಮಾಡಲಿಕ್ಕೆ ನನಗೆ ಸಾಕ್ತಾ ಇಲ್ಲ, ನಮ್ಮ ಕಂಡಕ್ಟ್ರಿಗೆ ಕೂಡ ಭಯಂಕರ ಸುಸ್ತಾಗ್ತುಂಟು. ಎಷ್ಟು ಸ್ಪೀಡ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಗಾಡಿ ನಿಲ್ಲಿಸೋದು, ಓಡಿಕೊಂಡೇ ಹೋಗೋದು, ಓಡಿಕೊಂಡು ಹೋಗಿ ರಪ ಐಟಮ್ ಖಾಲಿ ಮಾಡೋದು, ಬರೋದು. ಎಷ್ಟು ಸುಸ್ತಾಗ್ತದೆ ಅಂತ ಹೇಳಿದರೆ ಆಗ್ತಾ ಇಲ್ಲ. ಇವತ್ತಿನ ಲೈನ್ ಮುಗಿಸ್ಲಿಕ್ಕೇನೆ ಆಗ್ತಾ ಇಲ್ಲ. ಎಷ್ಟೇ ಸ್ಪೀಡ್ ಬಂದರೂ ಕೂಡ ಇವತ್ತಿನಷ್ಟು ಲೈನ್ ಯಾವತ್ತೂ ಕೂಡ ಕಷ್ಟ ಆಗಲಿಲ್ಲ. ಇವತ್ತು ನಮ್ಮ ಗಾಂಡು ನಸೀಬ್ ಯಾವ ಥರ ಉಂಟಂತ ಹೇಳಿದರೆ, ಹೋದಲ್ಲೆಲ್ಲ ಬಂದು ಬಿಲ್ ಹಿಡ್ಕೊಂಡು ಅಂಗಡಿಯ ಬಾಗಿಲಿಗೆ ಹೋಗಿ ಕಾಯುವುದಾಯಿತು. ನೋಡಿ, ಇಲ್ಲಿ ಕೂಡ ಬಂದು ನಮ್ಮ ಐರಾವತ ಇಲ್ಲಿದ್ದಾನೆ. ನಮ್ಮ ಶನಿ ಗ್ರಹಚಾರ ಯಾವ ಥರ ಉಂಟಂತ ನೋಡಿ.
ಹೋದಲ್ಲೆಲ್ಲ ಇವತ್ತು ಇದೇ ಹಣೆ ಬರ. ಒಂದನೇದು ಲೇಟ್ ಆಗಿದೆ, ಇನ್ನೊಂದು ಸುಸ್ತಾಗ್ತಾ ಉಂಟು. ಬೇಗ ಬೇಗ ಮಾಡು ಅಂತ ಹೇಳಿದರೆ ಹೀಗೆ ಅಂಗಡಿ ಬಂಧುಗಳು ಎಂತ ಮಾಡೋದು, ಅವರದ್ದು ಸಹ ತಪ್ಪಿಲ್ಲ, ನಮ್ಮದೇ ತಪ್ಪು, ನಾವೇ ಲೇಟ್ ಬಂದದ್ದು. ಊಟದ ಟೈಮಲ್ಲಿ ಇಲ್ಲಿಗೆ ಬಂದರೆ ಆಗ್ತದೆ, ಮತ್ತೆ ಆಗುದಿಲ್ಲ. ಅದಕ್ಕೋಸ್ಕರ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇವರನ್ನು ವೆಯ್ಟ್ ಮಾಡಿ ಮತ್ತೆ ಅಲ್ಲಿ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿಂದ ಮತ್ತೆ ಎದುರುಗಡೆ ಹೋಗಿ ಅವ್ರಿಗೆ ತುಂಬ ಐಟಮ್ ಉಂಟು. ಆಗ್ತಾ ಇಲ್ಲ ಸ್ವಾಮಿ ಇವತ್ತಿದ್ದು ಲೈನ್ ತುಂಬ ಕಷ್ಟ ಇರಲಿಲ್ವಾ ಜಿನೇಶ್ ಬೈ? ತುಂಬ ಜಾಸ್ತಿ ಕಷ್ಟ. ಇದು ಹೋದಷ್ಟು ಆಗ್ತಾ ಇಲ್ಲ ನಮಗೆ ಲೈನ್, ಮುಗಿಯುವುದೇ ಇಲ್ಲ ಲೈನ್ ಇವತ್ತು. ನಮ್ಮ ಐರಾವತನ ಲುಕ್ ನೋಡಿ, ಹಾಗೆ ಒಂದು ಲುಕ್ ನೋಡ್ಕೊಂಡು ಬನ್ನಿ ಯಾವ ಥರ ಇದ್ದಾನೆ ನಮ್ಮ ಐರಾವತ. ಅವ ಲೋಡ್ ಆದರೆ ಮಾತ್ರ ಚೆಂದ ಕಾಣೋದು, ಖಾಲಿ ಗಾಡಿ ಚೆಂದ ಕಾಣೋದಿಲ್ಲ. ಅವ ಲೋಡ್ ಗಾಡಿ ಸ್ವಲ್ಪ ಅಲ್ಲಿ ಬ್ಯಾಕ್ ಟೈರೆಲ್ಲ ಸ್ವಲ್ಪ ಅಲ್ಲಿ ಏನೋ ಕೂತ್ಕೊಳ್ತದೆ, ಆಗ ಚೆಂದ ಕಾಣ್ತದೆ. ಹೌದು ಮಾರೆ, ಆಗ್ತಾ ಇಲ್ಲ. ಎಷ್ಟಂತ ಜೀವ ಬಿಡ್ಕೊಂಡು ಬರೋದು. ಒಂದು ಮನುಷ್ಯನಿಗೆ ಒಂದು ನೆಮ್ಮದಿ ಇರಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಲ್ಲದಿದ್ದರೆ ಅತ್ಲಾಗೆ ಸತ್ತು ಹೋಗ್ಬೇಕು, ಆ ಥರ ಇರಬೇಕು. ಈ ಕೆಲಸ ನನಗೆ ದೇವರ ನೆಮ್ಮದಿ ಸಿಗ್ತಾ ಇಲ್ಲ ಎಲ್ಲಿ ಹೋದರೂ ಕೂಡ. ಕರೆಕ್ಟಾಗಿ 3:40ಕ್ಕೆ ಈ ಅಂಗಡಿಗೆ ಬಂದಿದ್ದೇವೆ. 4 ಗಂಟೆ ಆಯಿತು, ಇನ್ನೂ ಕೂಡ ಅವರು ಬರಲಿಲ್ಲ. ಒಂದು ಐಟಮ್ ಇಟ್ಟು ಹೋಗ್ಲಿಕ್ಕೆ ಹೇಳೋದು, ಮತ್ತೆ ಎಂತಾದರೆ ಪೇ ಮಾಡ್ಬೋದು. ಮತ್ತೆ ಇದು ಬರ್ತೇನೆ ಅಂತೇಳಿ ಸುಮ್ಮನೆ ಕಾಯಿಸ್ತಾ ಇರೋದು. ಯಾರಿಗೆ ಸಹ ಅರ್ಥ ಆಗೋದಿಲ್ಲ. ನಮಗೆ ಇನ್ನು ಲೈನ್ ಎಲ್ಲಿ ತನಕ ಹೋಗ್ಬೇಕು ಅಂತಂತೇಳಿ. ಈಗ ನಮ್ದು ಅರ್ಧ ದಾರಿ ಆಗಲಿಲ್ಲ ಲೈನ್, ಇನ್ನೂ ಕೂಡ ಹೋಗಬೇಕು. ಒಂದು ಹೇಳುದು, ನಾವು ಬರುವಾಗ ಲೇಟ್ ಆಗ್ತದೆ, ಅಲ್ಲಿ ಇಟ್ಟೋಗಿ ಎಂತಾದ್ರೂ ಒಂದು ಹೇಳಿದೆ. ನಮ್ಮ ಓನರ್ ಕೂಡ ಇಟ್ಟೋಗ್ಲಿಕ್ಕೆ ಹೇಳ್ತಾರೆ. ಅದನ್ನು ಬಿಟ್ಟು ಇಲ್ಲಿ ಕಾಯಿಸ್ಕೊಂಡು ದೇವಾ, ನಮಗೆ ಆಗೋದಕ್ಕೂ ಇವರು ಮಾಡೋದಕ್ಕೂ ಎಲ್ಲ ಒಂದೇ ಥರ ಆಗಿದೆ. ನಮಗೆ ಐಟಮ್ ತಗೊಂಡು ಸೀದಾ ಮನೆಗೆ ಈ ಗಾಡಿ ತಗೊಂಡು ಹೋಗುವಂತ ಆಗ್ತಾ ಉಂಟು. ಮತ್ತೆ ಎಂತ ಮಾಡೋದು, ನಮ್ಮ ತಾಳ್ಮೆ ಎಷ್ಟಿರ್ಬೇಕು ಈ ಡ್ಯೂಟಿಯಲ್ಲಿ. ತಾಳ್ಮೆ ಇಷ್ಟಿದ್ರೆ ಸಾಕಾಗೋದಿಲ್ಲ, ಇಷ್ಟಿರ್ಬೇಕು, ಆ ಥರ ಆಗಲಿ ನೋಡಿ. ಇನ್ನೂ ಕೂಡ ಬರಲಿಲ್ಲ ಅಂಗಡಿಯವರು. ಓನರ್ಗೆ ಫೋನ್ ಮಾಡಿ ಸ್ವಲ್ಪ ಇದರಲ್ಲ ಕೇಳಬೇಕು, ಒಂದು ಬರಬೇಕು, ಇಲ್ಲ ಇದು ಐಟಮ್ ತಗೊಂಡು ಹೋಗ್ಬೇಕು ಅಷ್ಟೇ. ಸ್ಟೇಟ್ ಹೈವೇಯಿಂದ ನ್ಯಾಷನಲ್ ಹೈವೇಗೆ ಬಂದಾಯಿತು. ಇನ್ನೊಂದು 2-3 ಅಂಗಡಿ ಅಷ್ಟೇ ಇರೋದು. ಇಲ್ಲೊಂದು 2 ಅಂಗಡಿ ಉಂಟು, ಮತ್ತು ಹೋಗುವಾಗ 2 ಅಂಗಡಿ ಉಂಟು. ಅದನ್ನು ಆದಷ್ಟು ಬೇಗ ಮುಗಿಸ್ಬೇಕು. ಗಂಟೆ ಕರೆಕ್ಟಾಗಿ 5 ಗಂಟೆ ಆಗ್ತಾ ಬಂತು. 5 ಗಂಟೆ ಆಯ್ತೇನೋ. ಈಗ ಇಲ್ಲಿಂದ ಒಂದು 2 ಅಂಗಡಿಗೆ ಹಾಕಿ ಮತ್ತು ಒಗ್ಗಕ್ಕೆ ಹೋಗ್ಲಿಕ್ಕಿಲ್ಲ. ಒಗ್ಗಕ್ಕಿಂತ 2 ಕಿಲೋಮೀಟ್ರ್ ಈ ಕಡೆನೇ ಗಾಡಿ ಖಾಲಿ ಆಗ್ತದೆ. ಅಲ್ಲಿಂದ ಸೀದಾ ರಿಟರ್ನ್ ಬರುವಾಗ ಪೂಂಜಲ್ಕಟ್ಟೆಗೆ ಹೋಗಿ ಮತ್ತೆ ಮಡಂತಿಯಾರಲ್ಲಿ ಒಂದು ಒಳಗಡೆ ಅಂಗಡಿ ಉಂಟು, ಅಲ್ಲಿಗೆ ಹೋಗಿ ಮತ್ತೆ ಕಂಪನಿಗೆ ಹೋಗಬೇಕು. ನೋಡುವ ಎಂತೆಲ್ಲ ಆಗ್ತದಂತ. ಮತ್ತೆ ಹೈವೇಯಿಂದ ಒಳಗಿನ ರೋಡಿಗೆ ಹೋಗ್ಬೇಕು. ಈಗ ಇದೇ ಬೇಸರ ಆಗೋದಿದೆ. ಹೈವೇ ಟು ಹೈವೇ ಇದ್ದರೆ ಟೈಮ್ ಪಿಕಪ್ ಮಾಡಲಿಕ್ಕೆ ಆಗ್ತದೆ. ಇಂಥ ಗಲ್ಲಿಗೆ ಹೋದಾಗ ಟೈಮ್ ಹಾಗೇ ಹೋಗ್ತಾ ಇರ್ತದೆ. ನಮಗೆ ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ದೂರ ಇಲ್ಲ, ಇಲ್ಲಿ ಒಂದು 100 ಮೀಟ್ರ್ ಅಷ್ಟೇ. ಅಲ್ಲಿಗೆ ಹೋಗಿ ಐಟಮ್ ಹಾಕಿ ಬಿಲ್ ತರಬೇಕು. ಬಿಲ್ ತಂದು ಮತ್ತೆ ಹೈವೇಗೆ ಎತ್ಕೊಂಡು ಹೋಗಿ ಲೆಫ್ಟಿಗೆ ಹೋಗಿ ಮತ್ತೆ ಐಟಮ್ ಹಾಕಿ ಮತ್ತೆ ಪೂಂಜಲ್ಕಟ್ಟೆಗೆ ಹೋಗುವ ಆದಷ್ಟು ಬೇಗ. ಲೈನ್ ಎಷ್ಟು ಗಂಟೆಗೆ ಮುಗೀತದೆ ಅಂತ ಅಪ್ಡೇಟ್ ಕೊಡ್ತೇನೆ ನಿಮಗೆ. ಮಡಂತಿಯಾರಲ್ಲಿ ಅಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು. ನಾನು ಇದಕ್ಕೋಸ್ಕರ ಹೋಗುವಾಗ ಈ ಕಡೆಯಿಂದ ಹೋದದ್ದು. ನಾನು ಅಂದರೆ ಬಂದಿತ್ತಂತೇಳಿ ಆ ಕಡೆಯಿಂದ ಬಂದೆ. ಈಗ ಲೈನ್ ಬಿಟ್ಟು ಬರುವಾಗ ಮಂಗಳೂರು ರೋಡಿಂದ ಬರುವಾಗ ಇದಕ್ಕಂತ ಈ ಅಂಗಡಿಗೋಸ್ಕರ ಸಪ್ರೇಟಾಗಿ ಮಡಂತಿಯಾರ್ ಜಂಕ್ಷನಿಂದ ಒಳಗೆ ತೆಕ್ಕೊಂಡು ಇಲ್ಲಿ ತನಕ ಬಂದುವಾಗ ಹೇಳ್ತಾರೆ ಇದು ಅಮೌಂಟ್ ಇಲ್ಲ ಅಂತ. ಇದು ಫಸ್ಟ್ ಟೈಮ್ ಅಲ್ಲ, ಯಾವತ್ತು ನೋಡಿದ್ರು ಹಣೆ ಬರ ಹೀಗಿವೆ. ಮ್ಯಾನೇಜರ್ ಹತ್ರ ಆರ್ಡ್ರ್ ಕೊಡುವುದು 5,000, 6,000, 10,000, 12,000, 15,000 ತನಕ ಆರ್ಡ್ರ್ ಕೊಡ್ತಾರೆ. ಈಗ 1,000 ಚಿಲ್ಲರೆನೋ ಆರ್ಡ್ರ್ ಇತ್ತು ಇವರಿಗೆ. ಯಾವತ್ತು ಬಂದರೆ ಇದೇ ಹಣೆ ಬರ. ಇದಕ್ಕೋಸ್ಕರ ನಾವು ನಮ್ಮ ಟೈಮನ್ನು ವ್ಯರ್ಥ ಮಾಡಿಕೊಂಡು ಎಲ್ಲಿಂದ ಬಂದದ್ದು ನೋಡಿ, ಅಲ್ಲಿ ಜಂಕ್ಷನಿಂದ ಆ ಕಡೆಯಿಂದ ಬಂದು ಜಂಕ್ಷನಿಂದ ಈ ಕಡೆ ಬಂದು ಇವರಿಗೋಸ್ಕರ ಬರುವುದು. ಯಾವತ್ತು ನೋಡಿ ಇವರು ಐಟಮೇ ತಗೊಳ್ಳೋದಿಲ್ಲ, ಸುಮ್ಮನೆ ಆರ್ಡ್ರ್ ಕೊಡೋದು, ಇಲ್ಲಿಗೆ ನಮ್ಮನ್ನು ಬರೆಸೋದು, ಮತ್ತೆ ಇಲ್ಲೇ ಇಲ್ಲ. ನಾವು 1 ವಾರ ಅಲ್ಲ, ಇದು 4-5 ವಾರ ಇತ್ತು. ಎಂಥದಕ್ಕೋಸ್ಕರ ಹಾಗಿದ್ರೆ ಆರ್ಡ್ರ್ ತಗೊಳ್ಲಿಕ್ಕೇ ಬಾರ್ದು, ಆರ್ಡ್ರ್ ಕೊಡಲಿಕ್ಕೇ ಬಾರ್ದು. ನಮ್ಮ ಓನರ್ಗೆ ಸಹ ಗೊತ್ತುಂಟು ಅವ್ರ ಕಾಸು ಕೊಡೋದಿಲ್ಲ ಅಂತೇಳಿ. ಆದರೂ ಕೂಡ ಅವರು ಸಹ ಕೊಡ್ತಾರೆ. ನಮ್ಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. 1-2 ಸತಿ ಹೌದು, ಇದು ಪ್ರತಿ ಸಲ ನಾನು ಯಾವತ್ತು ಕೆಲಸಕ್ಕೆ ಸೇರಿದೆ ಇಲ್ಲಿ ಆರ್ಡರ್ ತೆಗೆದಾಗ ಇಲ್ಲಿಗೆ ಬಂದಾಗ ಯಾವತ್ತು ಇದೇ ಹಣೆ ಬರ.
ಆರ್ಡರ್ ಬರ್ತಾರೆ, ಅಲ್ಲಿ ಖಾಲಿ ಎಲ್ಲ ಮಾಡಿ ಆದ್ಮೇಲೆ ಅದಕ್ಕಿಂತ ಮುಂಚೆ ಖಾಲಿ ಮಾಡುವ ಮುಂಚೆ ಹೇಳ್ಬೋದಲ್ಲ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತೇಳಿ. ಇದೇ ಹುಡುಗ ಅಲ್ಲಿ ಉಪ್ಪನ್ನೆಲ್ಲ ಎಷ್ಟು ಕೆಳಗೆ ಹಾಕಿದ್ರು ಅಂತ ಹೇಳಿದ್ರೆ, ಕೆಳಗೆ ಹತ್ತಿ ಇಳಿದು ಎಷ್ಟು ಕಷ್ಟಪಟ್ಟು ಅಲ್ಲ, ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗಿ ಮೇಲೆ ಹತ್ತಿ ಎಲ್ಲ ಉಪ್ಪು ಐಟಮ್ ಎಲ್ಲ ಖಾಲಿ ಆದ್ಮೇಲೆ ಇದು ಕೊಡುವಾಗ ಅಮೌಂಟ್ ಇಲ್ಲ, ಐಟಮ್ ಬೇಡ ಅಂತ ಹೇಳ್ತಾರೆ. ಎಂತ ದರಿದ್ರ ಹಿಡ್ದವ್ರು ಅಂತ ಹೇಳಿದ್ರೆ ನೋಡುವಾಗ ನಂಗೆ ಈ ತರ ನೋಡೋ ಎಂತ ಮೈಯೆಲ್ಲ ಸುಡ್ತಾನೆ ನನಗೆ, ಮೈಂಡ್ ಎಲ್ಲ ಹುಚ್ಚರಾಗಿ ಆಗಿ ಹೊಡೆದು ಬಿಸಾಕುವಂತ ಆಗ್ತದೆ. ಮತ್ತೆ ಸಹ ಮಾತಾಡೋದಿಲ್ಲ ನಾನು, ಯಾಕಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಆಯಾಸ ಆಗಿರ್ತದೆ, ದಣಿದಿರ್ತೇವೆ, ಅದರ ಮೇಲೆ ಇವರದೊಂದು ಉಪದ್ರ ಈ ಥರ. ನಮ್ಮ ಓನರ್ಗೆ ಕೂಡ ಗೊತ್ತುಂಟು ಇವರು ಅಮೌಂಟ್ ಕೊಡೋದಿಲ್ಲ ಅಂತೇಳಿ, ಅದು ಸಹ ಐಟಮ್ ಆಗ್ತದೆ. ಇಂಥ ಇದು ಅಂಗಡಿ ಇದ್ರೇನು ಇಲ್ಲದಿದ್ರೇನು ಅಷ್ಟೇ, ಅಮೌಂಟ್ ಕೊಡೋದಿಲ್ಲಲ್ಲ, ಸುಮ್ಮನೆ ಯಾಕೆ ಗಾಡಿಗೆ ಭಾರ, ನಮಗೆ ಸಹ ಭಾರ ಸುಮ್ಮನೆ. ಸ್ವಲ್ಪದ ಬೈಲ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಒಂದಂತೂ ನಮ್ಮ ವ್ಲಾಗ್ ನೋಡುವವರು ಯಾರಾದರೂ, ಅಂಗಡಿಯವರು ಯಾರಾದರೂ ನೋಡ್ತಾ ಇದ್ದಾರೆ, ನಿಮ್ಮಲ್ಲಿ ಒಂದೇ ಒಂದು ಮನವಿ ನಮ್ಮದು, ಎಂತಂತ ಹೇಳಿದರೆ, ನಮಗೆ ನಿಮ್ಮ ಒಂದೇ ಅಂಗಡಿ ಇರುವುದಲ್ಲ ಸ್ವಾಮಿ, ನಮಗೆ ನಮ್ಮ ಬಿಲ್ಲಲ್ಲಿ 40-50 ಬಿಲ್ ಇರ್ತದೆ. ನಾವು ಎಷ್ಟು ದಣಿದಿರ್ತೇವೆ ಅಂತ ಹೇಳಿದರೆ, ಅದು ಅಲ್ಲದೆ ನಮ್ಮ ಲೈನಲ್ಲಿ ಬರೋದು ಇಬ್ಬರೇ. ಇವರಿಗೆ ಎಷ್ಟು ಕೆಲಸ ಇರ್ತದೆ ಅಂತ ಹೇಳಿದರೆ ಎಲ್ಲ ಅನ್ಲೋಡ್ ಮಾಡಬೇಕು, ನನಗೆ ಅದು ಅಲ್ಲದೆ ಗಾಡಿ ಓಡಿಸಬೇಕು, ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು 1 ರೂಪಾಯಿ ಆ ಕಡೆ ಈ ಕಡೆ ಆದರೆ ನನ್ನ ಹತ್ರ ಕೇಳ್ತಾರೆ, ಎಳ್ದು ಕೊಡಬೇಕು. ಇಷ್ಟೆಲ್ಲ ಇರುವಾಗ ನಾವು ಉಜಿರೆಯಿಂದ ನಿಮ್ಮ ಅಂಗಡಿ ತನಕ ಬರುವಾಗ ಎಷ್ಟೋ ಅಂಗಡಿಯಲ್ಲಿ ಐಟಮ್ ಹಾಕಿ ದಣಿದಿರ್ತೇವೆ, ಸುಸ್ತಾಗಿರ್ತದೆ, ಎಂತೆಲ್ಲ ನಮಗೆ ಲಾಸ್ಟಿಗೆ ಕೊನೆಗೆ ಬೇಡವೇ ಬೇಡ ಅಂತ ಆಗ್ತದೆ. ಆ ಥರ ಆಗಿರುವಾಗ ನೀವು ಬೇಕಾಬಿಟ್ಟು ಸುಮ್ಮನೆ ಆರ್ಡ್ರ್ ಕೊಟ್ಟು ಮತ್ತು ಐಟಮ್ ಹೋದ್ಮೇಲೆ ಬೇಡ, ನಿಮಗೆ ಐಟಮ್ ಬೇಡವಾ ಮೊದಲೇ ಹೇಳಿ, ಐಟಮ್ ಇಳಿಸುವ ಮೊದಲೇ ಹೇಳಿ, ಬೇಡ ನಮಗೆ ಐಟಮ್ ಬೇಡ, ಅಮೌಂಟ್ ಇಲ್ಲ, ಇಲ್ಲದಿದ್ದರೆ ಅಮೌಂಟ್ ಇಲ್ಲ, ತನಿ ಹತ್ರ ಎಂತಾದರೂ ಕೇಳಿ ಮಾತನಾಡಿ ಅವ್ರು ಓಕೆ ಅಂತ ಹೇಳಿದ್ರೆ ಇಳಿಸಿ, ಆ ಥರ ಎಂತಾದರೂ ಒಂದು ಹೇಳಿ. ಇದೆಂಥದ್ದಿಲ್ಲ, ನಾವೆಲ್ಲ ಐಟಮ್ ಎಲ್ಲ ಇಳಿಸಿ ಆದಮೇಲೆ ಎಲ್ಲ ಲಾಸ್ಟ್ಗೆ ಬಿಲ್ಲು ಕೊಡುವಾಗ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಐಟಮ್ ಬೇಡ ಅಂತ ಹೇಳಿದರೆ ನಮಗೆ ಸಹ ಸುಸ್ತಾಗ್ತದೆ. ನಿಮಗೇನು, ನೀವಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತೀರ, ನಮಗೆ ಆ ಥರ ಅಲ್ಲ. ನಮಗೆ ಬೆಳಿಗ್ಗೆ ಶುರು ಆದರೆ ಮಧ್ಯಾಹ್ನ ನಂತರ ನಾವು ಲೈನಿಗೆ ಹೊರಡಿ ಟೈಮ್ ಪಿಕಪ್ ಮಾಡಿಕೊಂಡು ಎಷ್ಟೋ ಕಷ್ಟ ಬಂದು ನಿಮ್ಮ ಅಂಗಡಿಯ ಬಾಗಿಲಿಗೆ ಬಂದು ನಿಮ್ಮ ಅಂಗಡಿಯ ಒಳಗೆ ಬಂದು ಐಟಮ್ ಹಾಕುವಾಗ ದಯವಿಟ್ಟು ಒಂದು ಹೇಳಿ, ನಿಮಗೆ ಐಟಮ್ ಬೇಡ ಇದ್ದರೆ ಬೇಡ ಅಂತೇಳಿ. ಅದು ಎಲ್ಲ ಅಂಗಡಿಯವರೊಂದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಲೈನ್ ಅವರು ಬಂದರು, ಅವರಿಗೆ ಎಂಥದ್ದು, ಅವ್ರು ಕೂತ್ಕೊಂಡು ಬರೋದು, ಅವ್ರ ಗಾಡಿ ಬಿಡ್ಕೊಂಡು ಬರೋದು, ಅವ್ರಿಗೆಂತ ಜಾಲಿ, ಅದು ಎಂಥದ್ದಿಲ್ಲ ನಮ್ಮ ಹತ್ರ. ನಮಗೆ ಊಟ ಮಾಡಿ ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಸಹ ಸಮಯ ಇಲ್ಲ, ಆ ಥರದ ಲೈನ್ ನಮ್ಮದು ಆಗಿರುವಾಗ ದಯವಿಟ್ಟು ಇದೊಂದು ನಿಮ್ಮ ಹತ್ರ ಮನವಿ, ನಿಮಗೆ ಬೇಡ ಅಂತ ಹೇಳಿಬಿಡಿ, ಮುಗಿಯಿತು ಅಲ್ಲಿಗೆ. ಮತ್ತೆ ಸಂತೆಕಟ್ಟೆಗೆ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ನೋಡಿದ್ರು ಬೆಳಿಗ್ಗೆ ಸಾಗೆ ಸಂಜೆ ಸಾಗೆ, ಅದೇ ರಾಗ, ಅದೇ ಹಾಡು, ಅದೇ ತಾಳ, ಇನ್ನು ಕೂಡ ನೋಡಿ ಇದೇ ಇಂಥ ರಿಕ್ಷಾದವರಿಂದನೇ ಇಲ್ಲಿ ಹಾಳಾಗೋದು ಎಲ್ಲ. ನಾವು ನಮ್ಮಷ್ಟಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೇವೆ, ಆ ಕಡೆಯಿಂದೆಲ್ಲ ಬಂದು ಒಟ್ರಾಸಿ ನಿಲ್ಲಿಸೋದು, ಮತ್ತೆ ಇಡೀ ಬ್ಲಾಕ್ ಮಾಡಿಬಿಡೋದು. ಇಲ್ಲಿ ನೋಡಿ, ಇದು ಇವನಿಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತೆ, ಈ ಬಸ್ಸಿನವನಿಗೆ ಇವ್ರ ಮುಖಕ್ಕೆ ಉಗಿಬೇಕು. ಅವರಿಗೆ ಎಂತಂತ ಹೇಳಿದರೆ, ಅವರಿದು ಗೌರ್ಮೆಂಟ್ ವೆಹಿಕಲ್ ಅಲ್ಲ, ಅದಕ್ಕೆ ಅವರಿಗೆ ಪೌರುಷ ಬರೋದು. ಹಾಗೇನೆ ಇದರದ ಬಗ್ಗೆ ಗೌರ್ಮೆಂಟ್ ಅಂತ ಮಾತಾಡೋದು ಸಹ ಇಲ್ಲ, ಅವ್ರಿಗೆ ಸಹ ಒಂದು ರೂಲ್ಸ್ ಮಾಡಬೇಕು. ಎಂತ ಅಂತ ಇಲ್ಲ, ಗಾಡಿ ನಿಲ್ಲಿಸೋದಕ್ಕೆ ಎಂತ ಅಂತ ಇಲ್ಲ, ಒಟ್ರಾಸಿ. ಅವರಿಗೆ ಬಸ್ ಸ್ಟ್ಯಾಂಡ್ ಒಂದು ಇರ್ತದೆ, ಅವರು ನಿಲ್ಲಿಸಿದೆಲ್ಲಿಯೋ ನಡುದಾರಿಯಲ್ಲಿ ನಿಲ್ಲಿಸಿ ಎಲ್ಲ ಜನರನ್ನು ಬ್ಲಾಕ್ ಮಾಡಿಸಿ, ಅವರು ಪ್ಯಾಸೆಂಜರ್ಗಳನ್ನು ಇಳಿಸಿ ಇಡೀ ಬ್ಲಾಕ್ ಮಾಡಿಬಿಡ್ತಾರೆ. ಯಾತಕ್ಕೋಸ್ಕರ? ಫೈನಲಿ ನಮ್ಮ ಗಾಡಿಗೆ ಡೀಸೆಲ್ ಹಾಕಿಸಿ ಆಯಿತು. ಎಷ್ಟು ಹೋಗಿದೆ ಅಂತ ಹೇಳಿದರೆ ಕರೆಕ್ಟಾಗಿ 750 ರೂಪಾಯಿ ಹೋಗಿದೆ. 8.8 ಲೀಟ್ರ್ ಹಿಡಿದಿದೆ, 8.5 ಲೀಟ್ರ್ ಹಿಡಿದಿದೆ ಡೀಸೆಲ್. 750 ರೂಪಾಯಿ ಹೋಯಿತು. ಸರಿ, ಇನ್ನು ಇಲ್ಲಿಂದ ಒಂದು 2 ಕಿಲೋಮೀಟರ್ ಇರ್ಬೋದು ನಮ್ಮ ಕಂಪನಿಗೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೇನೆ ಮುಗಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಬಾಯ್. ಇದು ಮುಗಿಯದ ನೆನಪು ವಿರಹಗಳೇ.